ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಕೃಷ್ಣ ಸುಂದರಿ ರಕ್ಷಿತಾ ಶೆಟ್ಟಿಗೆ. ಕಿಚ್ಚನಿಂದ ಅಶ್ವಿನಿಗೆ ನಡೀತು ಮರ್ಯಾದೆ ಪಾಠ. ಎಸ್, ಈ ವಾರದ ಕಿಚ್ಚನ ಶನಿವಾರದ ಪಂಚಾಯಿತಿ ಶುರುವಾಗಿದ್ದೆ ಸ್ವಲ್ಪ ಸಿಟ್ಟಿನಿಂದ, ರಗಡಾಗಿ. ಯಾಕಂದ್ರೆ ಬಿಗ್ ಬಾಸ್ ಮನೆಯ ಒಳಗೆ ಸ್ಪರ್ಧಿಗಳು ಮಾತು ಮಾತಿಗೂ ಮಾಡೋ ಜಗಳ, ಕೊಡೋ ಸ್ಟೇಟ್ಮೆಂಟ್, ನಡೆದುಕೊಳ್ಳೋ ರೀತಿ, ಇವೆಲ್ಲದಕ್ಕೂ ವಾರದ ಕೊನೆಯಲ್ಲಿ ಉತ್ತರ ಕೊಡಬೇಕಾಗಿರೋದು ಕಿಚ್ಚ. ವಿವಾದ ಸೃಷ್ಟಿಸೋ ಸ್ಟೇಟ್ಮೆಂಟ್ಗಳಂತೂ ಸಿಕ್ಕಾಪಟ್ಟೆ ಬರ್ತಾನೆ ಇರುತ್ತೆ. ಅದರಲ್ಲಿ ಎಕ್ಸ್ಪರ್ಟ್ ಅಂದ್ರೆ ಜಾಹ್ನವಿ. ಅಶ್ವಿನಿ ಆಟದಲ್ಲಿ ಆಡಿದ ರೀತಿ ಎಷ್ಟು ಕೆಟ್ಟದಾಗಿತ್ತು ಅನ್ನೋದನ್ನ ಕಿಚ್ಚ ತಿಳಿಸಿದ್ರು. ಜೊತೆಗೆ ಜಾಹ್ನವಿ ಇಲ್ಲಿ ಲೀಡರ್ ಅಲ್ಲ, ಯಾರದು ಫಾಲೋವರ್ ಆಗೋಕೆ ಲಾಯಕ್ಕು ಅಂತ ಕಿವಿ ಹಿಂಡಿದ್ರು. ಇನ್ನು ಅಶ್ವಿನಿ ವಾರ ಇಡೀ ಮನೆಯಲ್ಲಿ ಮಾಡಿದ ಹೈ ಡ್ರಾಮಾದ ಬಗ್ಗೆಯೂ ಚರ್ಚೆಯಾಯಿತು. ಊಟ ಬಿಟ್ಟು ಡ್ರಾಮಾ ಮಾಡಿದ್ದು, ರಘು ಜೊತೆ ವಿನಾಕಾರಣ ಜಗಳ ಮಾಡಿದ್ದು, ಇವೆಲ್ಲದರ ಬಗ್ಗೆ ಕಿಚ್ಚ ಸ್ಪಷ್ಟತೆ ಕೇಳಿದ್ರು. ಜೊತೆಗೆ ಕಿಚ್ಚ ಮಾಡಿದ ಮರ್ಯಾದೆ ಪಾಠ ವೀಕ್ಷಕರಿಗೆ ಇಷ್ಟ ಆಗಿದೆ. ಅಶ್ವಿನಿ ಬಂದ ದಿನದಿಂದ ಉಳಿದ ಕಂಟೆಸ್ಟೆಂಟ್ಸ್ ಇಂದ ಅಶ್ವಿನಿ ಅವರೇ ಅನ್ನೋ ರೆಸ್ಪೆಕ್ಟ್ ಬಯಸಿದ್ರು. ಆದ್ರೆ ಅದರ ಬದಲಾಗಿ ಅಶ್ವಿನಿ ಮತ್ತೊಬ್ಬರಿಗೆ ರೆಸ್ಪೆಕ್ಟ್ ಕೊಡೋದು ಅಂದ್ರೆ ಏನು ಅನ್ನೋದನ್ನ ಮರ್ತ್ ಹೋಗಿದ್ರು. ಹೀಗಾಗಿ ಕಿಚ್ಚ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂದ್ರೆ ಏನು ಅನ್ನೋದನ್ನ ಅಶ್ವಿನಿಗೆ ಸರಿಯಾಗಿ ಅರ್ಥ ಮಾಡಿಸಿದ್ರು. ಇನ್ನು ಕಳೆದ ವಾರ ಕಿಚ್ಚನ ಹತ್ರ ಪಾಠ ಹೇಳಿಸಿಕೊಂಡಿದ್ದ ರಕ್ಷಿತಾ ಕಿಚ್ಚನ ಕಿವಿ ಮಾತನ್ನ ಸರಿಯಾಗಿ ಅಳವಡಿಸಿಕೊಂಡು ಆಟ ಆಡಿದ್ರು. ಇದರ ಫಲವಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ರಕ್ಷಿತಾಗೆ ಸಿಕ್ತು. ಅದು ನ್ಯಾಯವಾಗಿಯೂ ಇತ್ತು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಒಂದು ಎಲಿಮಿನೇಷನ್ ಇದೆ. ಹಾಟ್ ಸೀಟಲ್ಲಿ ಇರೋರಲ್ಲಿ ಮನೆಗೆ ಹೋಗೋರ್ಯಾರು, ಉಳಿದು ಆಟ ಮುಂದುವರಿಸೋದ್ಯಾರು, ಕಾದು ನೋಡೋಣ.